ಟೀಚರ್ಸ್ಗೆ ಹೇಳ್ತೇನೆ, ಸ್ಕೂಲ್ನಾಗ ಟೀಚರ್ ಇರ್ಬೇಕು ಹೆಂಗಿರ್ಬೇಕು ಸ್ಕೂಲ್ ಅಂದ್ರೆ ಏನು, ಮಕ್ಕಳ ಅಂದ್ರೆ ಏನು, ವಿದ್ಯಾರ್ಥಿಗಳವರು ನಿಮಗ್ ಮಕ್ಕಳವ್ರು, ಅವ್ರ ಶಾಲೆಗೆ ಮಕ್ಕಳಾದ್ರು ಆ ಶಾಲೆಗೆ ಸ್ಟೂಡೆಂಟ್ ಆಗಿರ್ಬೋದು, ಆದ್ರೆ ನಿಮ್ಮ ಮೈಂಡ್ ಅಲ್ಲಿ ಅವ್ರ ಮಕ್ಕಳಾಗಿರ್ಬೇಕು. ಮೊದಲೇದಾಗಿ ನೀವು ತಿಳ್ಕೊಬೇಕು, ಯಾವ ಟೀಚರ್ಸ್ ಇರ್ತೀರಿ ನನ್ನ ಮಕ್ಕಳವ್ರಂತ ಭಾವಿಸ್ಬೇಕು. ಮೊದಲೇದಾಗಿ ನನ್ನ ಮಕ್ಕಳಿಗೆ ನಾ ಹೆಂಗೆ ನೋಡ್ಕೊತೀನೋ ಹಂಗೆ ಆ ಮಕ್ಕಳನ್ನ ನಾನು ನೋಡ್ತೀನೋ ಫೀಲಿಂಗ್ಸ್ ಫಸ್ಟ್ ಇಟ್ಕೊಂಡು ಸ್ಕೂಲಿಗೆ ಹೋಗ್ಬೇಕು. ಯಾರ್ದೋ ಮಕ್ಕಳು ಬಂದವು, ನಾ ಯಾರಿಗೂ ಹೇಳಾಕ್ತೀನಿ, ನಾ ಬುಕ್ನ್ಯಾಗ ಒಂದಿಷ್ಟು ಐತಿ ಅದನ್ನು ಅವ್ರ ಮುಂದೆ ಓದಿ ಮನೆಗೆ ಹೋಗ್ತಾನೆ ಅಂತೇಳಿ ಟೀಚರ್ ಆಗಬೇಡ್ರಿ. ನನ್ನ ಮಕ್ಕಳಿಗೆ ನನ್ನಲ್ಲಿರ್ತಕ್ಕಂಥದ್ದನ್ನು ಸಂಪೂರ್ಣವಾಗಿ ಅವರಿಗೆ ತಿಳುವಳಿಕೆ ಹೇಳ್ತಾನೆ ಅಂತಕ್ಕಂಥದ್ದು ಇಟ್ಕೊಂಡು ಟೀಚರ್ ಆಗಬೇಕು. ಇದನ್ನು ನಾ ಮಾಡ್ತಿದ್ದೆ. ಅಷ್ಟು ದೊಡ್ಡ ಮಕ್ಕಳು ನಿಮ್ಗೆ ಹೇಳಿದೆ, ಮೀಸಿ ಬಂದಿರೋ ಹುಡುಗರು 3-4 ಮಕ್ಕಳ ತಾಯಂದ್ರ ಥರ ಹುಡುಗಿಯರು ಬಂದಿದ್ರು. ಅವರಿಗೆಲ್ಲ ಮಕ್ಕಳಂತ ಹೇಳ್ತೀನಿ ನಾನು, ಅವ್ರಿಗೆ ಮಕ್ಕಳ ಥರ ಇದ್ದೆ ನಾನು. ಅದನ್ನು ನನ್ನ ಸ್ಥಾನ ಆದಿರಲಿಲ್ಲ, ನಾನು ಗುರುವಿನ ಸ್ಥಾನದಲ್ಲಿ ನಿಂತಿದ್ದೆ, ಅವ್ರಿಗಿಂತ ದೊಡ್ಡ ಸ್ಥಾನದಾಗಿದ್ದೆ, ಅವ್ರು ನನಗೆ ಮಕ್ಕಳಾಗಿದ್ರು ಅಷ್ಟವ. ಇದನ್ನ ಎಲ್ಲಿ ಹೇಳ್ತಿದ್ದೆ ಅಂದ್ರೆ, ನಮ್ಮ ಸ್ಕೂಲ್ ಓನರ್ ಇದ್ರು, ಏನಾದ್ರು ಕಾರ್ಯಕ್ರಮಕ್ಕೆ ಹೊಂಟ್ರೆ ಅವ್ರಿಗೆ ಹೋಗ್ಬೇಕು. ಅವಾಗ ಮ್ಯಾನೇಜ್ಮೆಂಟಿಗೆ ಹೇಳ್ಬೇಕು, ಇಂದಲ್ಲಿ ಹೋಗ್ಬೇಕಂತೇಳಿ. ಆಗ ಹೋದ ತಕ್ಷಣ ಏನು ಮೆಸ್ಟ್ರೇ ಅಂತನವ್ರವರು, ಈ ಮೆಸ್ಟ್ರ್ ಏನು ಸತೀಶ್ ಅಂತೇಳಿ ಸ್ಕೂಲ್ ಮೆಸ್ಟ್ರ್ ಓನರ್ ಅವರು, ಸತೀಶ್ ಸರ್ ಹತ್ರ ನಾ ಒಳಗೆ ಹೋಗ್ತೀವಿ ಸರ್ ನಮಸ್ಕಾರ, ಏನು ಬಂದದ್ದು ಮೆಸ್ಟ್ರೇ ಏನವ್ರು, ಏನಿಲ್ಲ ಸರ್ ನಾನು ಮಕ್ಕಳನ್ನ ಕರ್ಕೊಂಡು ಸ್ವಲ್ಪ ಪ್ರೋಗ್ರಾಮ್ ಹೊಂಟೇನ್ರಿ ಅಂತೆ. ಹೌದಾ, ಯಾವ ಮಕ್ಕಳನ್ನ ಅಂತ ನಾವು, ಅದನ್ನ ನಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗ್ತೀನಿ ಸರ್ ಅಂತೇಳಿ. ಆಯ್ತು ಹೋಗ್ರಿ ಅಂತ ನಾವ್ರಿ ಅಷ್ಟೇ ಹೇಳಿ ಹೊಂಟ್ಬಿಡೋಣ. ಅವ್ರನ್ನ ಎಲ್ಲ ಕಡೆ ಹಂಗೆ ತಗೊಂಡು ಹೋಗ್ತೀವಿ. ನಾ ಎಲ್ಲರಿಗೂ ಹೇಳ್ತೀವಿ ಮಕ್ಕಳನ್ನ ಕರ್ಕೊಂಡು ಹೊಂಟೇನೆ ಅಂತೇಳಿ. ಎಲ್ಲರ ಪ್ರೋಗ್ರಾಮ್ ಇದ್ರೆ ನಾನೇ ಹೋಗ್ತಿದ್ದೆ ಕರ್ಕೊಂಡವ್ರನ್ನ, ಮಕ್ಕಳನ್ನ ನಮ್ಮ ಪ್ರೋಗ್ರಾಮ್ ಕರ್ಕೊಂಡು ಹೊಂಟೀನಿ. ನಾನು ಫೀಲಿಂಗ್ಸ್ ನನ್ನಲ್ಲಿತ್ತು, ಅವ್ರಿಗೆ ಅದನ್ನ ರೀತಿನ ನಾನು ನೋಡ್ತಿದ್ದೆ ಕ್ಲಾಸ್ನಾಗ. ಶಿಸ್ತನ್ನು ಕಾಪಾಡ್ಕೋಬೇಕ್ರಿ. ನಾ ಹೆಂಗೆ ಒಬ್ಬ ಹುಡುಗರು ಟ್ರೈನಿಂಗ್ ಕಾಲೇಜ್ನಾಗ ಟಿ ಶರ್ಟ್ನಾಗ ಬಂದ್ರೆ ಹೊರಗೆ ನಿಲ್ಲಿಸ್ಬಿಡ್ತಿದ್ರು. ಇಲ್ಲ, ನೀ ಟಿ ಶರ್ಟ್ನಾಗ ಬರಬಾರ್ದು, ನೀನು ಕಾಲೇಜ್ ಸ್ಟೂಡೆಂಟ್ ಅಂದ್ರೆ PUC ಅಲ್ಲ, ಭಾವಿ ಶಿಕ್ಷಕ ಆಗೋ, ನೀನು ಮಕ್ಕಳಿಗೆ ಪಾಠ ಹೇಳುವಂತ ಉತ್ತಮ ಶಿಕ್ಷಕ ಆಗವನು. ಅದನ್ನೇ ಕಲಿಯಕ್ಕೆ ನೀ ಇಲ್ಲಿ ಬಂದಿ. ಫಸ್ಟ್ ಶಿಸ್ತು ಕಲಿ. ನಿನ್ನ ಡ್ರೆಸ್ಸಿಂಗ್, ನೀಟ್ನೆಸ್ಸು, ನಿನ್ನ ನಡವಳಿಕೆ ಫಸ್ಟ್ ಕಲಿ, ಹಿಂದಿನ ಪಾಠ ಮಾಡ. ಈಗ ನೀ ಹೊರಗೆ ನಡಿಯೋನವ್ರಲ್ಲ, ಹೊರಗೆ ಹಾಕಿ ಅವ್ನು ಹೋಗಿ ರೂಮಿಗೆ ಹೋಗಿ ಶರ್ಟ್ ಹಾಕೊಂಡ್ಬಂದಾಗ ಒಳಗೆ ಕೊಡಿಸ್ತಿದ್ರು. ಅಷ್ಟು ಸ್ಟ್ರಿಕ್ಟ್ ಅವ್ರು. ಮತ್ತೆ ನನ್ನ ಹುಡುಗರೆಲ್ಲ ನಮ್ಮ ಡ್ರಾಯಿಂಗ್ ಮಾಸ್ಟರ್, ನಮ್ಮ ಹೀರೋನವ್ರು ಎಲ್ಲ ಹುಡುಗರು ನಮ್ಮ ಹೀರೋ, ನಮ್ಮ ಸರ್ ನಾವು ಆ ಥರ ಇದ್ದಾರೆ. ಎಲ್ಲ ಅವ್ರು ಡ್ಯಾನ್ಸ್ ಮಾಡಿಸ್ತಿದ್ದೆ, ಹಾಡ್ತಿದ್ದೆ, ನೀತಿ ಪಾಠ ಹೇಳೋದು, ಇದೆಲ್ಲ ಮಾಡ್ತಿದ್ರು. ಆಮೇಲೆ ಕ್ಯಾಂಪಸ್ ಒಳಗಡೆ ಬಂದ್ರೆ ಟೀಚರ್ಸ್ರೇ, ನಮ್ಮ ಸಂಸ್ಕಾರ ಅರ್ಧ ಕೈ ನಮಸ್ಕಾರ ಮಾಡೋದಲ್ಲ. ನಮಸ್ಕಾರ 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 ಸ್ಟೈಲಾಗಿ ಹಾಯ್ ನಮಸ್ಕಾರ ನಮಸ್ಕಾರ ಈ ಥರ ಮಾಡ್ತಾರೆ. ಅದಲ್ಲ, ನೀವು ಯಾರೇ ಯಾಕೆ ಮಾಡ್ಕೊಳ್ಳಿ, ಯಾರೋ ಆಫೀಸರ್ ಮಾಡ್ತಾನೋ ಇನ್ಯಾರೋ ಮಾಡ್ತಾನೋ ಹೊರಗಿನ ಅವರೇ ಮಾಡ್ತಾರೆ. ನೀವು ಶಿಕ್ಷಕರು, ಈ ಸಮಾಜ ತಿದ್ದುವಂಥ ಗುರುಗಳು ಇರ್ತಿರಲ್ಲ, ನಿಮ್ಮಲ್ಲಿ ಒಳ್ಳೆಯ ನಡತೆನೇ ಇರಬೇಕು, ಒಳ್ಳೆಯ ಸಂಸ್ಕಾರ ಹೇಳುವಂಥ ಅದ ಇರಬೇಕು. ನಿಮ್ಮನ್ನು ನೋಡಿ ಕಲಿಬೇಕು. ಆ ಮಗು ಕಲ್ತು ಮುಂದೆ ಹೋಗವ. ಅದಕ್ಕೆ ನೀವು ಎರಡೂ ಕೈಗಳನ್ನ ಸೇರಿಸಿನ ನಮಸ್ಕಾರ ಮಾಡೋದು. ನಾವು ಕ್ಯಾಂಪಸ್ ಒಳಗೆ ಎಂಟ್ರಿ ಆದ್ರೆ ಆ ವಾಚ್ಮ್ಯಾನ್ ಹಿಡ್ಕೊಂಡು ನಾವು ನಮಸ್ಕಾರ ಮಾಡ್ಕೊಂಡು ಹೋಗ್ತಿದ್ದಾರೆ. ನಾನು 2 ಕೈಯಿಂದ ಅಪೋಸಿಟ್ ಬರೋ ಟೀಚರ್ಸ್ಗೆ ನಮಸ್ಕಾರ ನಮಸ್ಕಾರ ಅಂತಲೇ ಹೇಳ್ತಿದ್ದೆ. ನಾನು ನೋಡಿದ ತಕ್ಷಣ ಬರೋ ಟೀಚರ್ಸ್ ಎಲ್ಲ ನನಗೆ ನಮಸ್ಕಾರ ಅಂತ ರೂಢಿ ಆಗ್ಬಿಡ್ತದ. ಡ್ರಾಯಿಂಗ್ ಟೀಚರ್ಗೆ ನಮಸ್ಕಾರ ಹಿಂಗೆ ಮಾಡ್ಬೇಕು ನಾವು. ಮಕ್ಕಳಿಗೆ ಸಹಿತ ನಮಸ್ತೆ ಅಂತಂದು ಹುಡುಗರಿಗೆಲ್ಲ ಸರ್ ನಮಸ್ತೆ ಅಂದ ತಕ್ಷಣ ಅವ್ರಿಗೆ ನಮಸ್ಕಾರ ಅಂತ ನಾವು ಹುಡುಗರಿಗೆಲ್ಲ ಹಂಗೆ ಎರಡೂ ಕೈಗಳನ್ನ ಜೋಡಿಸಿ ನಮಸ್ಕಾರ ಮಾಡಿದ್ರೆ ಅವ್ರಿಗೆ ನಮ್ಮಲ್ಲಿ ಒಳ್ಳೆ ಫೀಲಿಂಗ್ಸ್ ಬರುತ್ತೆ. ಅವ್ರಿಗೆ ದೊಡ್ಡತನದ ಫೀಲಿಂಗ್ಸ್, ಗೌರವಿಸ್ಬೇಕು ಅನ್ನೋದು. ಅವ್ರನ್ನ ನಾವು ಗೌರವದಿಂದ ಕಾಣಬೇಕು. ಆ ಭಯ ಅವರಿಗೆ ಮಕ್ಕಳಲ್ಲಿ ಆಟೋಮೆಟಿಕ್ ಬರುತ್ತೆ. ನೀವು ನಡತೆ ಬಿಟ್ಟು ನಡೆದ್ರೆ ಮಕ್ಕಳು ನಿಮಗೆ ಮರ್ಯಾದೆ ಕೊಡಂಗಿಲ್ಲ. ಅದು ನಾವು ಫಸ್ಟ್ ಟೀಚರ್ಸ್ ಕಲಿಬೇಕು. ಆ ಶಿಸ್ತು ನಾ ಇಟ್ಕೊಂಡು ಬಂದೆ. ಅನಾವಶ್ಯಕವಾಗಿ ಟೈಮ್ ಪಾಸ್ ಕಾಲೇಜ್ನಾಗಲಿ ಸ್ಕೂಲ್ನಾಗಲಿ ಟೀಚರ್ಸ್ ಮಾಡಬಾರ್ದು. ಮಕ್ಕಳು ನೋಡ್ತಾರೆ ಅದನ್ನು, ನೀವೇನು ಮಾಡ್ತೀರಿ ಅನ್ನೋದು ಮಕ್ಕಳು ನೋಡ್ತಿರ್ತಾರೆ. ಅದನ್ನು ಅವರು ಬಳಸ್ಕೊತಾರೆ, ತಮ್ಮ ಲೈಫ್ನಾಗ ಬಳಸ್ಕೊಂಡು ಆ ಥರ ಮಾಡಕ್ಕೆ ಹೋಗ್ತಾರೆ. ಸ್ಕೂಲ್ ಬಿಡುವವರೆಗೆ ನೀವು ನಿಮ್ಮ ಆ ಸ್ಕೂಲ್ನಾಗ ಇರ್ತಕ್ಕಂಥ ಪದ್ಧತಿ ಬಿಟ್ಟು ಹೋಗ್ಬಾರ್ದು. ಇದನ್ನ ಭಾಳ ಚಂದ ಮಾಡ್ಕೊಂಡಿದ್ವಿ. ಇವತ್ತಿಗೂ ಆ ಶಾಲೆ ಒಳಗೆ ಮೀಟಿಂಗ್ ಆದ್ರೆ ಆ ಓನರ್ ಹೇಳ್ತಾರಂತೆ, ನಮ್ಮಲ್ಲಿ ಮೇಸ್ಟ್ರು ಇದ್ರು, ಡ್ರಾಯಿಂಗ್ ಮೇಸ್ಟ್ರ್ ಅಂತೇಳಿ, ಆ ಯಪ್ಪನ ಬಾಯಿ ಒಳಗೆ ಎಂದೂ ವಿದ್ಯಾರ್ಥಿಗಳಂತ ಪದಾನ ಕೇಳಲಿಲ್ಲ ಅಂತ ಹೇಳ್ತಾರಂತ್ರಿ. ನನ್ನ ಮಕ್ಕಳು ಅಂತ ಹೇಳ್ತಿದ್ದವ ಅಂತೇಳಿ. ಹಂಗೆ ನಾವು ಟೀಚರ್ಸ್ ಉಳಿಸ್ಕೋಬೇಕ್ರಿ, ಗೌರವ ಉಳಿಸ್ಕೋಬೇಕು, ಅದ್ರ ಕಡೆನ ಗಮನ ಕೊಡಬೇಕು. ಆ ಸಂದರ್ಭದಾಗ ಗ್ರಾಮಾಂತರ ಬೆಂಗಳೂರು
ವಿಜಯಪುರ ಡ್ರಾಯಿಂಗ್ ಮೇಸ್ಟ್ರ್ ಅಂದ್ರೆ ಒಂದು ಒಂದು ವಾತಾವರಣ ಹರಡಿಬಿಡ್ತಾರೆ ಅವರು. ಫೇಮಸ್ ಟೀಚರ್ ಅವ ಅಂತೇಳಿ ಎಲ್ಲ ಬರುತ್ತಾರೆ. ಡ್ರಾಯಿಂಗ್ ಟೀಚರ್ ಅಷ್ಟೇ ಅಲ್ಲ, ಅವ್ರು ಹಾಡ್ತಾರೋ, ಕುಣಿತಾರೋ, ನಾಟಕ ಮಾಡಿಸ್ತಾರೋ, ಮತ್ತೊಂದು ಎಲ್ಲ ಅವರಲ್ಲಿ ಐತೆ ಅಂತೇಳಿ ಒಂದು ಪ್ರಚಾರ ಆಗಿಬಿಡುತ್ತೆ. ಆಮೇಲೆ ನಾನು ಕಾಂಪಿಟೇಷನ್ ಮಕ್ಕಳನ್ನ ಹೋದ್ರೆ ಒಂದು 10ರಿಂದ 15 ಪ್ರಶಸ್ತಿ ಇಲ್ದ ಸ್ಕೂಲ್ಗೆ ಬರ್ತಿರ್ಲಿಲ್ಲ. ಅಷ್ಟು ರೆಡಿನ ಮಾಡ್ಕೊಂಡು ಹೋಗ್ಬಿಡ್ತಿದ್ರು. ಸ್ಟೇಟ್ ಲೆವೆಲ್ವರೆಗೂ ಹೋಗಿ ಪ್ರೈಸ್ ತೊಗೊಂಡೇನಿ ಹುಡುಗರನ್ನ ತೊಗೊಂಡ ಆ ಟೈಮ್ನಾಗ. ಗುಲ್ಬರ್ಗ, ಶಿವಮೊಗ್ಗ ಎಲ್ಲೆಲ್ಲಿ ಸ್ಟೇಟ್ ಲೆವೆಲ್ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಹುಡುಗರು ನಮ್ಮ ಕ್ಯಾಂಪಸ್ ಹುಡುಗರನ್ನ ಫಸ್ಟ್ ಅವಾರ್ಡ್ ಮಾಡ್ಕೊಂಬಂದಿಟ್ರು. ಆ ಮಟ್ಟಕ್ಕೆ ಅಲ್ಲಿ ಬಂದೆ. ಆಮೇಲೆ ಡಿ ಎಡ್ ಕಾಲೇಜ್ ಒಳಗೆ ಗ್ರಾಮಾಂತರ ಬೆಂಗಳೂರು ಡಯಟ್ನಾಗ ಆರ್ಟ್ಗೆ ಮಾರ್ಕ್ಸ್ ಹಾಕ್ತಾರೆ. ಸಬ್ಜೆಕ್ಟಿಗೆ ಡಿ ಎಡ್ ಕಾಲೇಜ್ ಹುಡುಗರಿಗೆ ಸಬ್ಜೆಕ್ಟಿಗೆ ಮಾರ್ಕ್ಸ್ ಹಾಕಿ ಲಾಸ್ಟ್ ಗ್ರೇಡ್ ಕೊಡ್ತೀವಿ, ಎ ಗ್ರೇಡ್, ಬಿ ಗ್ರೇಡ್ ಅಂತ. ಅದಕ್ಕೆ ಮೊದಲು ನಾವು ಮಾರ್ಕ್ಸ್ ಕನ್ವರ್ಟ್ ಮಾಡ್ಬೇಕಾದ್ರೆ 100 ಮಾರ್ಕ್ಸ್ನ 4 ಮಾರ್ಕ್ಸ್ಗೆ ಕನ್ವರ್ಟ್ ಮಾಡಿಕೊಂಡು 4 ಮಾರ್ಕ್ಸನ್ನ ABC ಅಂತ ಹಿಂಗೆ ಅದನ್ನು ನಾನೇ ಮಾಡಿಕೊಟ್ಟಿರೋದ್ರ. ಡಯಟ್ಗೆ ಕೊಟ್ಟೆ ಹೆಂಗೆ ಮಾಡ್ಬೇಕು ಅದನ್ನಂತೇಳಿ. ಅದನ್ನು ಈಗೂ ಮುಂದುವರ್ಸ್ಯಾರ ನಂಗೆ ಗೊತ್ತಿಲ್ಲ, ಅದು ನೋಡಿಲ್ಲ ನಾನು. ಅದು ಎಷ್ಟೋ ದಿನ ಅದ ಮುಂದುವರಿತು, ಅದೇ ಥರ ಮಾರ್ಕ್ಸ್ ಕೊಡಬೇಕು ಅಂತೇಳಿ. ಆಗ ನಾ ಇರುವಾಗ ಅದ ಕೆಲಸ ಮಾಡಿ ಅಲ್ಲಿ ಒಂದು ಹಂಗೆ ಮಾಡ್ತಾ ಮಾಡ್ತಾ ಚಿಕ್ಕಬಳ್ಳಾಪುರದಾಗ ಒಬ್ಬರ ಸ್ಕೂಲ್ ಓಪನ್ ಮಾಡಿದರು ಡಾಕ್ಟ್ರು. ನನ್ನ ಹೆಸರು ಇತ್ತಲ್ರಿ ಅವಾಗ. ಅವರಲ್ಲಿ ಒಂದು 100 ಹುಡುಗರು ಏನೋ ಇದ್ರು. ಸರ್ ನೀವು ಬಿಡು ಮಾಡಿಕೊಂಡು ದಯವಿಟ್ಟು ನಮ್ಗೆ 2 ದಿನ ನಮ್ಗೆ ಅವಕಾಶ ಕೊಡ್ರಿ, ವಾರಕ್ಕೆ 2 ದಿನ ನಮ್ಗೆ ಅವಕಾಶ ಕೊಟ್ರೆ ನಮ್ಮ ಸ್ಕೂಲ್ ಒಂಚೂರು ಮಕ್ಕಳು ಬರ್ತಾರೋ, ನಿಮ್ಮ ಆ ಮೇಸ್ಟ್ರು ಇಲ್ಲಿ ಬಂದಾರಂದ್ರಂತೆ. ಆಯ್ತು ಅಂತ ಹೇಳಿ ಇವ್ರಿಗೆ ಹೇಳ್ಕೊಂಡು 2 ದಿನ ವಾರಕ್ಕೆ ಚಿಕ್ಕಬಳ್ಳಾಪುರ ಕೊಟ್ರಿ. ಅವಾಗ ಅಲ್ಲಿಂದ ಸ್ಕೂಲ್ಗೆ 2 ದಿನ ಪಾಠ ಮಾಡಕ್ಕೆ ಹೊರಟೆ. 100 ಹುಡುಗರು ಇದ್ದದ್ದು 2ನೇ ವರ್ಷಕ್ಕೆ 250 ಆದ್ರೆ ಸ್ಟ್ರೆಂತ್ ಅಲ್ಲಿ ಅವ್ರಿಗೆ. ಡ್ರಾಯಿಂಗ್ ಮೇಸ್ಟ್ರು ಬಂದಾರ ಬಿಜಾಪುರ ಕಡೆ ಅವ್ರ ಅಂತೇಳಿ. ಆಗ ಅಲ್ಲಿನೂ ನಾನು ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಹಂಗೆ 2 ವರ್ಷ ಮಾಡ್ತಾ ಹೋದೆ. ಇವೆಲ್ಲ ನೀವು ಗೌರ್ಮೆಂಟ್ ಸ್ಕೂಲ್ ಹೋಗಿದ್ದು? ಎಲ್ಲ ಪ್ರೈವೇಟ್ ಸ್ಕೂಲ್. ಓಕೆ, ಎಲ್ಲ ಪ್ರೈವೇಟ್ ಸ್ಕೂಲ್. ನಾ ಹೋದಲ್ಲೆಲ್ಲ ಒಂದಿಷ್ಟು ಸ್ಟ್ರೆಂತ್ ಮಾಡಿ ಕೊಟ್ಟ ಹೋಗ್ಬಿಟ್ಟೆ ಅಲ್ಲಿ. ಅದಾದ್ಮೇಲೆ ಅಲ್ಲಿ ನಾ ಇನ್ನೇನು ಸ್ಕೂಲ್ ಬಿಟ್ಟು ಹೊರಡ್ತೀನಿ ಅನ್ನೋಷ್ಟಿಗೆ 450 ಜನ ಸ್ಟ್ರೆಂತ್ ಆಗಿದ್ರು ಅವರು. 450 ಸ್ಟೂಡೆಂಟ್. ಆಗ ಅಲ್ಲಿಗೆ ನಾವು ಹೊರಡುವಾಗ ನೋಡ್ಬೇಕ್ರ ಅದೊಂಥರ ಈಗೂ ಕಣ್ಣಿಗೆ ಹಂಗ ಬಂದ್ಬಿಡ ಚಿತ್ರ. 400 ಹುಡುಗರೆಲ್ಲ ಒಬ್ರಿಗೊಬ್ರು ನಾನು ಸೆಂಟ್ರಿಗೆ ಹಾಕಿ ತಪ್ಕೊಂಡು ನಿಂತಿದ್ರು. ನಾ ಸೆಂಟ್ರಿಗಿದ್ದು ಒಬ್ಬರ 400 ಹುಡುಗರು ಸರ್ಕಲ್ ಮಾಡಿಬಿಟ್ಟಿದ್ರು. ನಾ ಹೋಗ್ತೀನಿ ಬಿಟ್ಟು ಅಂತೇಳಿ. ಅಷ್ಟರ ಮಟ್ಟಿಗೆ ಹುಡುಗರ ಜೊತೆಗೆ ನಾ ಬೆರೆತು ಬಿಡ್ತಿದ್ರಿ ಮಕ್ಕಳ ಜೊತೆಗೆ. ಎಷ್ಟು ವರ್ಷ ಮಾಡಿದ್ರಿ? ಸುಮಾರು 4-5 ವರ್ಷ ನಾ ಸರ್ವಿಸ್ ಮಾಡಿದೆ. 2 ಸ್ಕೂಲ್ ಮೇಂಟೈನ್, 2 ಟೀಚರ್ ಲೆಕ್ಚರರ್ ಆಗಿ ಮೇಂಟೈನ್ ಮಾಡಿದೆ. ಅದಾಗ್ತಿದ್ದಂಗೆ ಅಲ್ಲಿ ಒಬ್ಬ ಹುಡುಗ PE ಟೀಚರ್ ಆಗಿ ಒಬ್ಬ ಹುಡುಗ ಬಂದ್ರು. ಒಬ್ಬ ಡ್ರಾಯಿಂಗ್ ಗ್ರೇಡ್ ಎಕ್ಸಾಮು ಕಟ್ಸಕ್ಕೆ ಸ್ಟಾರ್ಟ್ ಮಾಡಿದಾರೆ ಅಲ್ಲಿ ಹುಡುಗರಿಗೆ. ಸೆಂಟರ್ ಮಾಡಿಕೊಟ್ಟೆ. ಚಿಕ್ಕಬಳ್ಳಾಪುರಕ್ಕೆ ಒಂದು ಸೆಂಟರ್ ಮಾಡಿಕೊಟ್ಟೆ, ವಿಜಯಪುರಕ್ಕೂ ಸೆಂಟರ್ ಮಾಡಿಕೊಟ್ಟೆ. ನಾನು ಸೆಂಟರ್ ಮಾಡಿ ಡ್ರಾಯಿಂಗ್ ಗ್ರೇಡ್ ಎಕ್ಸಾಮ್ ಬರೆಸ್ತಿದ್ದೆ. ಆ ಡ್ರಾಯಿಂಗ್ ಗ್ರೇಡ್ ಎಕ್ಸಾಮ್ ಬರೆಯುವಾಗ ಒಬ್ಬ ಈ ಬೆಂಗಳೂರು ಲೋಕಲ್ ಹುಡುಗ ಅಲ್ಲಿ ಕಟ್ಟಿದ್ರೆ ಅವನ ಆ ಚಿಕ್ಕಬಳ್ಳಾಪುರದ ಹುಡುಗನ ಫ್ರೆಂಡ್. ಆಗ ಅವರವರ ಮಾತಾಡ್ಕೊಂಡ್ರೆ ಇವ್ರ ಮೇಸ್ಟ್ರು ಇಲ್ಲೇ ಇದ್ರೆ ನಮ್ಗೆ ಕೆಲಸ ಏನೂ ಆಗಂಗಿಲ್ಲ, ಇವರ ಇಲ್ಲಿಗೆ ಸೀಮಿತಗೊಳ್ತಾರೋ, ಇವ್ರನ್ನ ಬೆಂಗಳೂರಿಗೆ ಸಿಟಿ ಒಳಗೆ ಒಗಿನು ಒಯ್ದು ಅಲ್ಲಿ ಬಿಡೋದು, ಬೆಳೀತಾರೆ ಇವ್ರು ಅಂತೇಳಿ ತೀರ್ಮಾನಕ್ಕೆ ಬಂದ್ರು ಇವರು. ಆಮೇಲೆ ಆ ಹುಡುಗ ಹೇಳಿದೆ, ಬೇಡ ನೀ ಇಲ್ಲಿ ಇರಬೇಡ, ನೀವು ನಡೀರಿ ಅಂತ. ಅವ್ನು ನನಗೆ ಅಗದಿ ಫ್ರೆಂಡ್ ಆಗಿದ್ರು, ಅವ್ನು ಕ್ಲೋಸ್ ಫ್ರೆಂಡ್ ಥರ ಇದ್ದ. ಇಲ್ಲ ನೀವು ಹೊರಟ್ಬಿಡಿ, ನೀ ಇಲ್ಲಿದ್ರೆ ಇಷ್ಟಕ್ಕೆ ಸೀಮಿತ, ಚಲೋ ಡ್ರಾಯಿಂಗ್ ಮೇಸ್ಟರ್ ಅದ, ಚಲೋ ಡ್ರಾಯಿಂಗ್ ಮೇಸ್ಟರ್ ಅದ, ಇಷ್ಟಕ್ಕೆ ಆಗ್ತದೆ, ಮತ್ತೆ ಮುಂದಾಗಂಗಿಲ್ಲ, ಹೊರಡಿಲ್ಲಿಂದ ಅಂತೇಳಿ. ಸರಿ ಅಂತ ಹೇಳಿದೆ. ಆಮೇಲೆ ಬೆಂಗಳೂರಾಗ ಅವ್ರಿಗೆ ಗೊತ್ತಿರೋರು, ಆ ಹುಡುಗಕ್ಕೆ ಗೊತ್ತಿರೋರು ಮಡಿಕೇರಿ ಅವರೊಬ್ಬರು ರಶ್ಮಿ ಅಂತೇಳಿ ಒಬ್ಬರು ಬಿಸ್ನೆಸ್ ಮ್ಯಾನ್ ಇದ್ರು, ಒಬ್ರು ಲೇಡಿ. ಅವ್ರ ಹಸ್ಬೆಂಡ್ ರೋಡ್ ಕಾಂಟ್ರಾಕ್ಟರ್ ಎಲ್ಲ ದೊಡ್ಡ ಬಿಸ್ನೆಸ್ ಮ್ಯಾನ್, ಹುಡುಗ ಮಡಿಕೇರಿ ಅವರು. ಅವ್ರೂ ಏನಾರು ಕೆಲಸ ಮಾಡಬೇಕು, ಹೆಣ್ಮಗಳಾಕಿ ಟೈಮ್ ಪಾಸ್ ಆಗಲ್ಲ ಅಂತ ಇತ್ತು. ಆಗ ನನ್ನ ಕರ್ಕೊಂಬಂದು ಇಂಟ್ರೊಡ್ಯೂಸ್ ಮಾಡಿ ನನಗೊಂದು ಸ್ಕೂಲ್ ಮಾಡೋ ಪ್ಲ್ಯಾನ್ ಅವಾಗ ಮಾಡಿದ್ರು ಅವರು. ಹೊಸದೇ ಡ್ರಾಯಿಂಗ್ ಕ್ಲಾಸಸ್ ಒಂದು ಸ್ಕೂಲ್ ಮಾಡೋಣ ಅಂತ ಇಂದಿರಾನಗರದಲ್ಲಿ 2008ಕ್ಕೆ ಒಂದು ಸ್ಕೂಲ್ ಸ್ಟಾರ್ಟ್ ಆದ್ರೆ. 2008 ನನ್ನ ನೇತೃತ್ವದಲ್ಲಿ ಶಾಲೆ ಚಾಲು ಆದ್ರೆ. ಫಸ್ಟ್ ಸ್ಟಾರ್ಟಿಂಗ್ ಅದ್ರದ್ದು ಕಾವೇರಿ ಆರ್ಟ್ ವರ್ಲ್ಡ್ ಅಂತ ನೇಮ್ ಇಟ್ಟು ಶುರು ಮಾಡಿದ್ರು. ಸುಮಾರು 100-150 ಮೇಲೆ ಹುಡುಗರು ಜಾಯಿನ್ ಆದ್ರು, ಆರ್ಟಿಗೆ ಜಾಯಿನ್ ಆದ್ರು. ಅಲ್ಲಿ ಏನ್ ಮಾಡಿದ್ದೆ ಅಂದ್ರೆ ನಾನ್ರಿ, ಈ ದೊಡ್ಡ ಮಕ್ಕಳು ಇರ್ತಾರಲ್ರಿ, ಈ ಸೈಲೆಂಟ್ ಆಗಿ ಕುತ್ಕೊಳಂಗಿಲ್ಲ, ತೀಟ್ಲೆ ಮಾಡ್ತಿರ್ತಾವ ಹುಡುಗರು. ಸ್ಕೂಲ್ನಾಗೂ ಮಾಡ್ತಾರ ಅವರು, ಉಡಾಳ್ ಹುಡುಗರು, ಸಣ್ಣ ಹುಡುಗರು, ಅವಟ ಕೊಡೋಂಗಿಲ್ಲ. ಟೀಚರ್ಸ್ಗೆ ಬೇಸರ ಇರುತ್ತೆ, ಏನ್ ಹುಡುಗಪ್ಪ ಹೊಂಟಿರ್ತಾರೆ ಅಂತ ಹುಡುಗರನ್ನ ಪೇಷನ್ಸ್ ತರೋ ಹಂಗ್ ಮಾಡೋ ಕೆಲಸ ಮಾಡಿದೆ ನಾನು. ಅದು ಪೇಂಟಿಂಗ್ನಾಗ ಸಾಧ್ಯ.
ಸ್ಟಿಲ್ ಪೇಷನ್ಸ್ ಕ್ರಿಯೇಟ್ ಆಗೋದು ಪೇಂಟಿಂಗ್ನಾಗ ಅಷ್ಟ, ಬಾಕಿ ಇದ್ರಾಗ ಕಷ್ಟ ಆಗ್ತದೆ. ಹೌದು. ಪೇಂಟಿಂಗ್ನಾಗ ಇನ್ವಾಲ್ವ್ ಆದ್ರೆ ಅವ್ರು ಏನೂ ನೋಡಂಗಿಲ್ಲ, ಅಲ್ಲೇ ಕೂತ್ ಬಿಡ್ತಾರೆ ಅವ್ರು. ಆ ಥರ ಅವರ್ ಗಂಟ್ಲೆ ಕೂಡುವಂಥ ಪೇಷನ್ಸ್ ಕ್ರಿಯೇಟ್ ಆಗೋದು ನಿಮಗೆ ಪೇಂಟಿಂಗ್ ಒಳಗೆ ಮಾತ್ರ. ಏನು ಬಾಕಿ ಯಾವ್ದ್ರಾಗ ಹಂಗೆ ಸಾಧ್ಯ ಇಲ್ಲ, ಅದರಲ್ಲೇ ಆಗ್ತೈತಿ. ಅದಕ್ಕೆ ಏನು ಮಾಡಿಬಿಟ್ಟಿದ್ರೆ ಒಂದು ಹಾಲ್ ಪೂರ್ತಿ ಅಕ್ವೇರಿಯಂ ಮಾಡಿದ್ದೀರಿ ನನ್ನ ಮಕ್ಕಳ ಸಲುವಾಗಿ. ಫಿಶ್ ಅಕ್ವೇರಿಯಂ, ವೆರೈಟಿ ಫಿಶ್ಗಳು ನಾನಾ ಪೇಂಟಿಂಗ್ ಮಾಡಿ ಬಿಟ್ಟಿದ್ರು. ಅವೆಲ್ಲ ಮೂಮೆಂಟ್ ಆಗೋ ಥರ. ಮ್ಯಾಲೆ ಪ್ಲಾನೆಟ್ಸ್ ಮಾಡಿದ್ದೀವಿ, ಗ್ರಹಗಳೆಲ್ಲ, ನಕ್ಷತ್ರ ಗ್ರಹಗಳೆಲ್ಲ. ಅದೊಂದು ರೂಮ್ನ್ಯಾಗ ತಂದು ಹುಡುಗರನ್ನ ಬಿಟ್ಟು ಬಿಡ್ತಿದ್ರು ನಾನು. ಬಿಟ್ರೆ ಅವರು ಏನು ಅನ್ಸುತ್ತೆ ಅದನ್ನು ಡ್ರಾಯಿಂಗ್ ಮಾಡಿ, ಅವ್ರದ್ದು ಮೈಂಡ್ ಸ್ಟಿಲ್ ಇರಂಗಿಲ್ಲ. ಮಕ್ಕಳ ಮೈಂಡ್ ಓಡ್ತಿರ್ತೈತಿ, ನೀವು ಯಾರು ಹಿಡಿಯೋಕ್ಕಾಗಂಗಿಲ್ಲ ಅವ್ರನ್ನ. ಅವರು ಇಲ್ಲಿ ನಿಂತಿರ್ತಾರಂದ್ರೆ ಇನ್ನೊಂದು ಏನೋ ಮಾಡ್ತಿರ್ತಾನೆ, ಹಿಂಗೆ ಕೈ ಪಡಿತಿದ್ದಾಗ ಮತ್ತೊಂದು ಮಾಡ್ತಿರ್ತಾನೆ. ಆ ಥರ ಇರ್ತಾರೆ ಅವರು. ನಿಮ್ಗೆ ಸುಮ್ಮನೆ ನಾವು ಹೆಂಗೆ ಕೂಡ್ತೀವಿ ಹಂಗೆ ಕೂಡಲ್ಲ ಅವರು. ಏನೋ ಒಂದು ಮಾಡ್ತಿರ್ತಾರೆ, ಅವ್ರ ಪೇರೆಂಟ್ಸ್ ಪಟ್ನ ಹೆಂಗೆ ಬಡಿತಿರ್ತಾರೆ, ಸರಿ ಅಂತಿರ್ತಾರೆ. ಅವ ತಂತಿದ್ರೊಳಗೆ ಇನ್ನೊಂದು ಮಾಡ್ತಿರ್ತೈತಿ ಬಗುವಾಗ. ಆ ಥರ ಇರ್ತದ್ರಿ ಅವ್ರದ್ದು. ಅವ್ರನ್ನ ಹಿಡಿದು ಹೆಂಗೆ ಅಂತೇಳಿ ಅದು ಅಕ್ವೇರಿಯಂ ಮಾಡಿದೆ, ಅದ್ರಾಗ ಕೂತ್ರು ಅವರು. ಆಗ ಅವರು ಎಲ್ಲೂ ಹೋಗಕ್ಕೆ ಮೀನುಗಳು ನೋಡ್ತಾ ಅವರು ಒಂದು ಕಡೆ ಮೈಂಡ್ ಅಲ್ಲೇ ಓಡ್ತಿತ್ತು ಅವ್ರಿಗೆ. ಓಡ್ಕೊಂಡು ಆ ಕೂತಲ್ಲೇನ ಅದನ್ನ ಬರೆಯಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಿದ್ರು ಮಕ್ಕಳೆಲ್ಲ. ಕಲರ್ ಮೀನುಗಳನ್ನ ನಾ ಅದನ್ನ ಡ್ರಾ ಮಾಡಬೇಕು, ಇದನ್ನ ಡ್ರಾ ಮಾಡಬೇಕು. ಪೇಷನ್ಸ್ ತಾನ ಬಡಿದ್ರು ಅವ್ರಿಗೆ. ಹಾಗಾಗಿ ಒಂದು ಮಿರಾಂಡಾ ಸ್ಕೂಲ್ನಾಗ ಒಂದು ಹುಡುಗನ ರಿಜೆಕ್ಟ್ ಮಾಡಿದ್ರು ಅವರು. ಮುಂದಿನ ವರ್ಷ ಈ ಸ್ಕೂಲ್ಗೆ ಈ ಹುಡುಗ ಬೇಡ, ನಿಮಗ ನೀವು ಬೇರೆ ಕಡೆ ಹಾಕೊಡ್ರಿ. ಅವ್ರು ಬಂದು ಪೇರೆಂಟ್ಸ್ ಹಾಕಿ ಹೋದ್ರು. ಸರ್ ಪೇಷನ್ಸ್ ಎಲ್ಲೂ ಬರ್ತಿಲ್ಲ, ಬೇರೆ ಬೇರೆ ಕ್ಲಾಸ್ಗಳು ಹಾಕಿ ನೋಡಿದೀವಿ, ಸ್ಕೂಲ್ನಾಗ ರಿಜೆಕ್ಟ್ ಮಾಡಾಕ್ತಾರೋ, ನಿಮ್ಮ ಡ್ರಾಯಿಂಗ್ ಕ್ಲಾಸಿಗೆ ಅಷ್ಟು ಕಳಿಸ್ತೀವಿ ನೋಡೋಣ್ರಿ ಅಂತಂದ್ರಿ. ಆಮೇಲೆ ಮಿರಾಂಡಾ ಸ್ಕೂಲ್ ವಾಪಸ್ ಹೇಳಿತ್ತು ಪೇರೆಂಟ್ಸ್ಗೆ, ಆ ಹುಡುಗ ಇಲ್ಲೇ ಇರಲಿ ಅಂತ. ನಮ್ಮ ಆರ್ಟ್ ಕ್ಲಾಸ್ನಾಗ ಅವನಿಗೆ ಅಷ್ಟು ಪೇಷನ್ಸ್ ಬಂತು, ತಾಳ್ಮೆ ಬಂತು, ಕುಂಡ್ರು ಕುಂತ. ಅವ್ರು ಬಂದು ಹೇಳೋದ್ರ ನಮ್ಮ ಮಗನ ಸೆಲೆಕ್ಟ್ ಮಾಡ್ಕೊಂಡ್ರೆ ಸರ್ ಮತ್ತೆ ವಾಪಸ್ ಅಂತ. ಅಷ್ಟರವರೆಗೆ ಅಲ್ಲಿ ಶುರು ಆದ್ರದ ಕಲಾವಲಯ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಹಂಗೆ ಈ ಪಾರಿಜಾತ ಹುಚ್ಚು ಒಂದು ಇತ್ತಲ್ರಿ, ಜೊತೆಗೆ ಇತ್ತು. ಅದು ಏನೋ ನಾನು ಬಣ್ಣ ಹಚ್ಬೇಕು ಅನ್ನೋ ಆಸೆ ನಂಗೆ ಇತ್ತಿರೋದು. ಆ ಪಾರಿಜಾತದ ಬಣ್ಣ ಹಚ್ಬೇಕು, ಉಳಿಸ್ಬೇಕು ಅದನ್ನ. ಆಮೇಲೆ ನಮ್ಮಲ್ಲಿ ಕಲೆ ಅದು ಬೆಳೆಸ್ಬೇಕು ಅನ್ನೋದಿತ್ತು. ಅಷ್ಟೊತ್ತಾಗಲೇ ನಂಗೆ ಏನಾಗಿದ್ರೆ ಡ್ಯಾನ್ಸ್ ಒಂದು ಮಾಡ್ತಿದ್ದಲ್ರಿ ನಮ್ಮ ತಮ್ರ. ಅವನು ಏನಾರ ಒಂದು ಮಾಡಬೇಕು, ಸಿನಿಮಾ ಹುಚ್ಚು ಅಂದಿದ್ರು, ಸಿನಿಮಾ ಮಾಡ್ಬೇಕು ನಾನು ಅಂತ ಹೇಳಿ. ಬರೀ ಸಿನಿಮಾ ಮಾಡಕ್ಕೆ ಡ್ಯಾನ್ಸ್ ಮಾಡಿದ್ರೆ ಸಾಕಾಗಿತ್ತು. ಅದಕ್ಕೆ ಒಂದ್ಸಲ ನಾ ಆ ಕಡೆ ಹೋದಾಗ ಏನು ಮಾಡಿದ್ರೆ, ಸೇವಿಂಗ್ ಮಾಡ್ಕೊಳಕಂತ ಅಂಗಡಿಗೆ ಹೋದಾಗ ಒಂದು ಪೇಪರ್ ಸ್ಟೇಟ್ಮೆಂಟ್ ಬಂದಿತ್ತು. ನೀನಾಸಮ್ಗೆ ಅಪ್ಲಿಕೇಶನ್ ಕಾಲ್ ಮಾಡಿದ್ರು ಅವಾಗ. ನೀನಾಸಮ್ ಬಗ್ಗೆ ಗೊತ್ತಿತ್ತು ನನಗೆ, ನಾಟಕದ ರಂಗಭೂಮಿ ಥಿಯೇಟ್ರ್ ಅದು, ಅಲ್ಲಿ ಟ್ರೈನಿಂಗ್ ಇದೆ. ಓದಿ ಬಂದು ಇವನಿಗೆ ಹೇಳಿದೆ, ನೀನಾಸಮ್ ಹೋದ್ರೆ ಸಿನಿಮಾಕ್ಕೆ ಹೋಗ್ಬೋದು, ಹೋಗಿ. ಅವ್ರೇನು ಓದಿದ್ರು? ಅವನು PUC ಮುಗಿಸ್ಕೊಂಡಿದ್ದ. ನಾ ಹೋಗ್ತಾ ಸಿನಿಮಾ ಓದಿಸೊಂದಿತ್ತಲ್ಲ, ನಾ ಹೋಗ್ತಾನಂತಂದು. ಸರಿ ಹಂಗಾರ ನಡಿ ಅಂತಂದು ಕರ್ಕೊಂಡು ಹೊಂಟ್ಬಿಟ್ಟಿರು ಕಲ್ಸಕ್ಕಂತ. ಇಂಟರ್ವ್ಯೂ ಇರ್ತದ್ರಿ ಅದು, ನೀನಾಸಮ್ ಭಯಂಕರ ಟಫ್ ಅದು. ಅದಕ್ಕೆ ಮುಂಚೆ ಅವನ ನಾಟಕ ಇವ್ ಮಾಡಿದವಲ್ಲಲ್ರಿ, ನಾನು ಒಂದು ಸಣ್ಣ ನಾಟಕ ಹೇಳ್ಕೊಟ್ಟಿರ ಅವ್ರು. ಹಿರಣ್ಯಕಶ್ಯಪುದೇನಾರ ಅದು ಈ ಕಂಬ ಹೊಡೆದ. ನಾನು ಅವಾಗ ಅದನ್ನ ಒಂದು 2-3 ದಿನ ಕುಂತು ಪ್ರಾಕ್ಟೀಸ್ ಮಾಡಿಸ್ತೀನಿ. ಆ ಕಂಬದಲ್ಲಿ ಇರೋನೆ, ಈ ಕಂಬದಲ್ಲಿ ಇರೋನೆ, ಇದೊಂದಿಷ್ಟು ರೆಡಿ ಮಾಡ್ಕೊಂಡು ಅವನು ತಗೊಂಡು ನಡೆದೆ. ನಾನು ಸಾಗರಕ್ಕೆ ಹೋದೆ, ನೀನಾಸಮ್ಗೆ ಹೋದೆ. ಒಳ್ಳೆ ಡ್ಯಾನ್ಸರ್ ಇರೋದ್ರಿಂದ ಒಳ್ಳೆ ಆ್ಯಕ್ಟ್ ಎಲ್ಲ ಮಾಡಿದ. ಆಮೇಲೆ ಸೆಲೆಕ್ಷನ್ ಹೆಂಗೂ ಸೆಲೆಕ್ಷನ್ ಆತ್ರಿ. ಒಂದು ಅಷ್ಟು ಜನರ ಮಧ್ಯೆ ಸೆಲೆಕ್ಷನ್ ಆಯ್ತು. ಅವ್ನು ಆ ಟ್ರೈನಿಂಗ್ ಬಿಟ್ಟು ಬಂದು ನಾ ಈ ಬೆಂಗಳೂರಿಗೆ ಬರೋದು, ಅವನಿಗೂ ಟ್ರೈನಿಂಗ್ ಮುಗೀತು. ಆಮೇಲೆ ಅವನು ಈ ಕಡೆಗೆ ಬೆಂಗಳೂರಿಗೆ ಕರ್ಸ್ಕೊಂಡ್ಬಿಟ್ರೆ, ಅಲ್ಲೇ ಏನು ಮಾಡೋ ಅಂತೇಳಿ. ಆಮೇಲೆ ನಾಟಕ ಕಲಿಬೇಕು, ಕೃಷ್ಣ ಪಾರಿಜಾತ ನಾ ಮಾಡ್ಬೇಕಲ್ರಿ. ನಾನು ಬಣ್ಣ ಹಚ್ಬೇಕಂತ ಅವಾಗ ಇತ್ತಲ್ರ, ಸಣ್ಣ ಹುಡುಗಿದ್ದಾಗ. ನಾಟಕ ಆಗಿಲ್ಲ, ನಾ ಬಣ್ಣ ಹಚ್ಬೇಕಲ್ರಿ, ನನಗೂ ಬಣ್ಣ ಹಚ್ಬೇಕು, ನಾ ಪಾರ್ಟ್ ಮಾಡ್ಬೇಕು, ನನ್ಗೆ ಆ ಕನಸಿತ್ತು. ಹಾಗಾಗಿ ಕಡೆಗೆ ಪಾರಿಜಾತ್ ಕಲಾವಿದರು ನಮ್ಮಲ್ಲಿ ಬಡಗೇರ್ ಪಂಡಿತ್ ಅಂತೇಳಿ ದೊಡ್ಡ ಸೀನಿಯರ್ ಆರ್ಟಿಸ್ಟ್ ಅವರು. ಅವ್ರ ಟೀಮ್ ಬೆಂಗಳೂರಿಗೆ ಕರ್ಕೊಂಬಂದು ಪಾರಿಜಾತ್ ಉತ್ಸವ ಮಾಡ್ಬೇಕು. ನಾನು ಅದ್ರ ಹೆಸರ ಪಾರಿಜಾತ್ ಉತ್ಸವ ಅಂತ ಮಾಡಿದೆ ಅವಾಗ ಕಲಾಕ್ಷೇತ್ರದಲ್ಲಿ. 2010 ಅಷ್ಟೊತ್ತಿಗೆ ಮಾಡಿದೆ, 10ಕ್ಕೆ ಮಾಡಿದೆ ಅವಾಗ. ಆಗ ಕೃಷ್ಣ ನಾನು ಆಗ್ಬೇಕು, ಅವರ ಕಲಾವಿದರು ಇರಬೇಕು, ಕೃಷ್ಣ ನಾ ಆಗ್ಬೇಕಾದಾಗ. ಅದಕ್ಕೆ ಅವ್ರಂದ್ರೆ ಏನು ದೊಡ್ಡದಿಲ್ಲ ತಮ್ಮ, ನೀ ಮಾಡ ಅಂತಂದ್ರೆ ನನಗೆ, ನಾ ಪಾರ್ಟ್ ಮಾಡ್ತೀನಿ ಮಾಡಂತಂದ್ರೆ. ಕಲಿಬೇಕಲ್ಲ, ಮತ್ತೆ ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ಅದು ರಾತ್ರಿ ಎಲ್ಲ ನಡೆಯೋ ನಾಟಕ, ನಾ ಪ್ರಾಕ್ಟೀಸ್ ಮಾಡಬೇಕು. ನಂಗೆ ನೋಡಿರೋ ಅನುಭವ ಇತ್ತು.
ಪಾತ್ರ ನಿಭಾಯಿಸೋದು ಗೊತ್ತಿತ್ತು. ನಾ ಸಣ್ಣಾಗಿದ್ದಾಗಿಂದ ಕಲ್ತಿದ್ದಿತ್ತಲ್ಲ, ಅದಕ್ಕೆ ಅವರಿಗೆ ಅದು ಹೆಂಗೆ ಕಲ್ತೆ ಅಂದ್ರೆ ನಿಮಗೆ ಡೈಲಾಗ್ಸ್ ಏನೋ ಅವ್ರದ್ದು ನಾಟಕಗಳು ನೋಡಿ ತಿಳ್ಕೊಂಡಿದ್ದೆ, ಒಂದಿಷ್ಟು ಮಾಡ್ಕೊಂಡಿದ್ನಿ. ಹಾಡು ಹಾಡ್ಬೇಕಲ್ರಿ, ಅದೇ ಕಷ್ಟ ಭಾಳ ಕೇಳಿದ್ದೆ ನಾನು ಈ ವಿಷಯನ. ಹಾಡು ಈಗೂ ಕಷ್ಟ ಐತೆ, ಅದು ಅಷ್ಟು ಸುಲಭವಾಗಿ ಹಾಡಕ್ಕೆ ಬರಲ್ಲ. ಹಾಡು ಒಂದಿಷ್ಟು ನಾವ ಹಾಡ್ಬೇಕು ಅದನ್ನ, ಹಿಂದ ಹಾಡಂಗಿಲ್ಲ ಅದ್ರಾಗ. ಹೌದು, ಯಾರು ಪಾತ್ರ ಮಾಡ್ತಾರೋ ಅವ್ರು ಹಾಡ್ಲೇಬೇಕು. ನೀವು ಸರಿನೋ ತಪ್ಪೋ ಹಾಡ್ಬೇಕು. ಹೆಂಗ್ ಮಾಡೋದು, ಹಾಡು ಕಲಿಬೇಕಲ್ಲ. ನನಗೆ ಹೋಗಕ್ಕಾಗಿಲ್ಲ, ಬಿಟ್ಟು ಹೋಗಕ್ಕಾಗಿಲ್ಲ. ಅದಕ್ಕೆ ಏನ್ ಮಾಡಿದ್ರ ಅಂದ್ರೆ ಅವರು ಒಂದು ಮೊಬೈಲ್ ಆನ್ ಮಾಡಿ ಹಾರ್ಮೋನಿಯಂ ಪೆಟ್ಟಿಗೆ ಇಟ್ಕೊಂಡ್ಕೊಂಡಿರ್ತಿದ್ರು ಅವರು. ಫೋನ್ ಆನ್ ಮಾಡಿ ಇಲ್ಲಿ ಬೆಂಗಳೂರಲ್ಲಿ ನನಗೆ ಫೋನ್ ಮಾಡಿ ಆನ್ ಮಾಡಿ ಹಾರ್ಮೋನಿಯಂ ಪೆಟ್ಟಿಗೆ ಆನ್ ಮಾಡ್ತಿದ್ರು. ನಾ ಆ ಫೋನ್ಯಾಗ ಹಾಡ್ತಿದ್ದೆ, ಆ ಪೆಟ್ಟಿಗೆ ನುಡಿಸ್ತಿದ್ರು. ಎಲ್ಲಿ ಬೆಂಗಳೂರು, ಎಲ್ಲಿ ಮಾಲಿಂಗ್ಪುರು, ಈ ನಡು ಒಂದು ಫೋನ್ ನನಗೆ ಹಾಡು ಕಲೆ. ಇದು ಪಾಠ. ಮೊಬೈಲಲ್ಲಿ ನಾ ಪಾರಿಜಾತ ಹಾಡುಗಳನ್ನ ಅದ್ರ ಜೊತೆಗೆ ಸೆಟ್ ಮಾಡ್ಕೊಂಡ್ರೆ ಸುತ್ತಿ ಜೊತೆಗೆ ಹಾಡಿ ಅವ್ರು ಡೈರೆಕ್ಟ್ ಆಗಿ ಬಂದ್ಬಿಟ್ರು. ಪಾರ್ಟಿಗೆ ಹೋಗ್ಬಿಟ್ಟೆ ನಾನು. ಎಷ್ಟು ಹಾಡೋರು ಅದು ಭಾಳ ಬರ್ತಾವ್ರಿ ಹಾಡು. ಹಾಡು ಸಾಕಷ್ಟು ಹಾಡು ಭಾಳ ಬರ್ತಾವ. ಬರೀ ಎಷ್ಟು ತಿಂಗಳು ಅಭ್ಯಾಸ ಮಾಡಿದ್ರಿ? ನಾ ಒಂದ್ 2 ತಿಂಗಳೇನೋ ಅಷ್ಟ ಹಾಡ ಕಲ್ತಿದ್ದೀನಿ. ಮಾತುಗಳು ಇಲ್ರಿ. ಮಾತುಗಳು ನನ್ನಷ್ಟಕ್ಕೆ ನಾನು ನೋಡಿದ ಅನುಭವ ಇತ್ತು, ಕೇಳಿದ್ದು ಮಾತುಗಳು ರೆಡಿ ಇತ್ತು, ನಿಮ್ಮಲ್ಲಿ ಮಾತು ರೆಡಿ ಇತ್ತು. ಹಾಡ ನನಗ ಇರ್ಲಿಲ್ಲ. ಆಗ 2010ರಾಗ ಕೃಷ್ಣನ್ ಪಾರ್ಟಿಗೆ ಬಣ್ಣ ಹಚ್ಚಿದ್ರು. ನಾನು ಅಂತೂ ಆಸೆ ಈಡೇರಿಬಿಡ್ತಾವ. ಅದ ಟ್ರೂಪ್ ಜೊತೆಗೆ ಸುಮಾರು ಪುನಾ, ಮಾಲಿಂಗ್ಪುರ, ಧಾರವಾಡ ಎಲ್ಲ ಕಡೆಗೆ ಅವ್ರ ಜೊತೆ ಅದ ಟೀಮ್ ಜೊತೆಗೆ ಕೃಷ್ಣ ಪಾರ್ಟಿನ ಇವತ್ತಿನವರೆಗೂ ಮುಂದುವರೆದಿದೆ. ಮೊನ್ನೆನ ಮಾಲಿಂಗೇಶ್ವರ ಜಾತ್ರೆ ಒಳಗ ಬಣ್ಣ ಹಚ್ಚಲಿಲ್ಲ, ಹುಷಾರ್ ತಪ್ಪಿತ್ತು. ನಾವು ಬಣ್ಣ ಹಚ್ಚೋದು ಅಲ್ಲೆಂದೆ. ಆದ್ರೂ ಹಿಮ್ಮೇಳದಾಗ ಬಿಡಲಿಲ್ಲ ಅವ್ರು. ನನ್ನ ನೀ ಹಿಮ್ಮೇಳದಾಗ ಗೊತ್ತ ನೀ ಆಟ ಮಾಡಿದ್ರು. ಕಡೆಗೆ ದೂತಿ ಪಾರ್ಟ್ ಒಂದು ಕೊರತೆ ಆತ ಅಲ್ಲಿ, ಅದನ್ನ ನಾ ಮಾಡಿದೆ. ಅದಕ್ಕೆ ಇವರ ಮಾಡ್ಬೇಕಂತೇನಿರಂಗಿಲ್ಲ, ಯಾರಾದ್ರೂ ದೂತಿ ನಿಭಾಯಿಸ್ತಿರ್ತಾರ. ಹಂಗಾಗಿ ಆ ದೂತಿ ಪಾರ್ಟ್ ಒಂದು ನಾನ ಮಾಡಿದೆ ಅಲ್ಲಿ. ಬೆಳತನ ದೂತಿ ಮಾಡಿದೆ. ಆಮೇಲೆ ದಶಾವತಾರ ಕೃಷ್ಣ ಪಾರ್ಟ್ ಒಂದು ನಾನ ತಗೊಂಡೆ. ಅವರು